ಬೆಂಗಳೂರಿನ ಹಳೆಯ ದೇವಾಲಯವೆಂದರೆ ನಮಗೆ ಸಾಕಷ್ಟು ದೇವಸ್ಥಾನಗಳು ನೆನಪಾಗುತ್ತದೆ. ಉದಾಹರಣೆಗೆ ಬೇಗೂರು ಹತ್ರ ಇರೋ ಪಂಚಲಿಂಗ ನಾಗೇಶ್ವರ ದೇವಸ್ಥಾನ, ಬಸವನಗುಡಿಯ ಗವಿಗಂಗಾಧರೇಶ್ವರ ದೇವಸ್ಥಾನ, ಜಿಗಣಿ ಮಾಸ್ತೇನಹಳ್ಳಿ ದೇವಸ್ಥಾನ, ಹೀಗೆ ಸಾಕಷ್ಟು ಪುರಾತನ ದೇವಸ್ಥಾನಗಳು ಇವೆ. ಆದರೆ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಯಾರಿಗೂ ತಿಳಿಯದ ಪುರಾತನ ಕಾಲದ ದೇವಾಲಯದ ಬಗ್ಗೆ ಹೇಳ್ತೀನಿ ಕೇಳಿ. ಆದರೆ ಇಷ್ಟಕ್ಕೂ ಆ ದೇವಾಲಯ ಎಲ್ಲಿದೆ? ಅಷ್ಟೊಂದು ಪವರ್ಫುಲ್ಲ ಆ ದೇವಸ್ಥಾನ? ಯಾವ ದೇವರು ಅಲ್ಲಿ ನೆಲೆಸಿದ್ದಾರೆ? ಇವೆಲ್ಲವನ್ನು ಹೇಳ್ತೀನಿ ಬನ್ನಿ. ಆದರೆ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನಲ್ಲಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನು ವಿಡಿಯೋ ಶುರು ಮಾಡೋಣ ಬನ್ನಿ. ಈ ದೇವಸ್ಥಾನವು ಸಾಕಷ್ಟು ಹೆಸರುವಾಸಿಯನ್ನು ಹೊಂದಿದೆ. ಇದು ಕೇವಲ ಒಂದು ಚಿಕ್ಕ ಸಾಮಾನ್ಯ ದೇವಾಲಯವಲ್ಲ. ಈ ದೇವಾಲಯವು ಸಾಕಷ್ಟು ಭಕ್ತರ ನಂಬಿಕೆಯ ಪ್ರತೀಕವಾಗಿದೆ. ಈ ದೇವಾಲಯವು ಬೇರೆ ಯಾವುದೋ ಅಲ್ಲ, ಅದೇ ಹಲ್ಸೂರಿನ ಕಾಳಿಕಾದೇವಿ ದೇವಾಲಯ. ಈ ದೇವಾಲಯದ ಇತಿಹಾಸವನ್ನು ತಿಳಿದರೆ ವಿಡಿಯೋ ನೋಡಿದ ತಕ್ಷಣ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತೀರ. ಅಷ್ಟೊಂದು ಪವರ್ಫುಲ್ ಹಾಗೂ ಪ್ರಸಿದ್ಧವಾದ ಸ್ಥಳ ಈ ದೇವಾಲಯ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋದಾದರೆ, ಸುಮಾರು 1,500 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಕಾಳಿಕಾದೇವಿಯ ಭಕ್ತ ಇದ್ದ. ಅವನ ಭಕ್ತಿಗೆ ಮೆಚ್ಚಿ ಒಮ್ಮೆ ಕಾಳಿಕಾದೇವಿಯು ಅವನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ. ಆಗ ಅವನು, ಅಮ್ಮ, ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು ಎಂದು ಅವನು ಕೇಳುತ್ತಾನೆ. ಆಗ ಕಾಳಿಯು ಅವನ ಭಕ್ತಿಗೆ ಮೆಚ್ಚಿ ಅಲ್ಲಿಯೇ ಚಿಕ್ಕ ಕಲ್ಲಿನ ವಿಗ್ರಹದ ರೂಪದಲ್ಲಿ ನೆಲೆಸುತ್ತಾಳೆ. ನಂತರ ಅವನು ಅನೇಕ ವರ್ಷಗಳ ಕಾಲ ಆ ವಿಗ್ರಹವನ್ನು ಪೂಜಿಸುತ್ತಾ ಆರಾಧಿಸುತ್ತಾ ಬರುತ್ತಾನೆ. ಹೀಗೆಯೇ ತನ್ನ ಮರಣದ ನಂತರ ತಾಯಿಯ ಪೂಜೆಗಾಗಿ ಒಬ್ಬ ಅರ್ಹ ವ್ಯಕ್ತಿಯನ್ನು ಹುಡುಕುತ್ತಾನೆ. ಆದರೆ ಅಂತಹ ಅರ್ಹತೆ ಇರುವ ವ್ಯಕ್ತಿ ಯಾರೂ ಇರುವುದಿಲ್ಲ. ಹೀಗಾಗಿ ಅವನು ತನ್ನ ದೇಹವನ್ನು ತ್ಯಜಿಸುವ ಮೊದಲು ಪೂಜೆಗೆ ಅರ್ಹರಾದವರು ಯಾರೂ ಇಲ್ಲದ ಕಾರಣ ಆ ವಿಗ್ರಹವನ್ನು ನೆಲದಲ್ಲಿ ಹೂತು, ಅಮ್ಮ, ಮತ್ತೆ ಪೂಜೆ ಪಡೆಯಬೇಕೆಂದು ನಿನಗೆ ಅನಿಸಿದಾಗ ನೀನೇ ಹೊರಗೆ ಬಾ ಎಂದು ಹೇಳಿ ತನ್ನ ದೇಹವನ್ನು ತ್ಯಜಿಸುತ್ತಾನೆ. 100 ವರ್ಷಗಳ ಕಾಲ ತಾಯಿಯು ಮಣ್ಣಿನಲ್ಲಿ ಹೂತಿ ಹೋಗಿದ್ದಳು. ಹೀಗೆಯೇ ಸುಮಾರು 1200 ವರ್ಷಗಳು ಕಳೆದ ನಂತರ ತಾಯಿಯು ಮಣ್ಣಿನಿಂದ ಹೊರಗೆ ಬರುತ್ತಾಳೆ. ಆಗ ಅಲ್ಲಿದ್ದ ಸ್ಥಳೀಯರು ಈ ಘಟನೆಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ನಂತರ ಅವರೆಲ್ಲರೂ ಪ್ರತಿನಿತ್ಯವೂ ಆ ವಿಗ್ರಹಕ್ಕೆ ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ. ಅಕ್ಕಪಕ್ಕದ ಊರಿನ ಜನರೆಲ್ಲರೂ ಈ ಅದ್ಭುತವನ್ನು ನೋಡಲು ಬರುತ್ತಾರೆ. ಎಲ್ಲರೂ ತಾಯಿಗೆ ಪೂಜಿಸುತ್ತಾ ಅವಳನ್ನು ಆರಾಧಿಸುತ್ತಾರೆ. ಹಾಗೆಯೇ ಒಂದು ಚಿಕ್ಕ ಗುಡಿಯನ್ನು ಸಹ ಆ ಸ್ಥಳದಲ್ಲಿ ಕಟ್ಟಿಸುತ್ತಾರೆ. ನಂತರ 1980ರ ಸಮಯದಲ್ಲಿ ಒಂದು ವಿಚಿತ್ರವಾದ ಘಟನೆಯೊಂದು ನಡೆಯುತ್ತದೆ. ಅದೇನೆಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಎಂಬ ಒಬ್ಬ ಅಮ್ಮನವರ ಉಪಾಸಕರು ಪ್ರತಿನಿತ್ಯವೂ ಗರ್ಭಗುಡಿಯಿಂದ ಹೊರಗಡೆ ನಿಂತು ತಾಯಿಗೆ ಪೂಜೆ ಮಾಡುತ್ತಿದ್ದರು. ಹೀಗೆ ಒಂದು ದಿನ ತಾಯಿಗೆ ಪೂಜೆ ಮಾಡಲು ಗರ್ಭಗುಡಿ ಒಳಗಡೆ ಪ್ರವೇಶಿಸುತ್ತಾರೆ. ಇನ್ನು ಕಾಳಿಕಾದೇವಿಯ ವಿಗ್ರಹಕ್ಕೂ ಹಾಗೂ ಗರ್ಭಗುಡಿಯ ದ್ವಾರಕ್ಕೂ ಕೇವಲ ಅರ್ಧ ಅಡಿ ಅಷ್ಟೇ ಜಾಗ ಇತ್ತು. ಇದನ್ನು ನೋಡಿ ಸುಬ್ರಹ್ಮಣ್ಯ ಸ್ವಾಮಿಯು, ತಾಯಿ, ನೀನು ಹೀಗೆ ದ್ವಾರದ ಮುಂದೆಯೇ ನೆಲೆಸಿದರೆ ನಿನ್ನ ಭಕ್ತರು ಹೇಗೆ ಕುಳಿತುಕೊಳ್ಳುತ್ತಾರೆ? ಹೀಗೆ ದೇವಾಲಯ ಮಧ್ಯದಲ್ಲಿ ನೀನು ಹೊರಹೊಮ್ಮಿದರೆ ಹೇಗೆ ತಾಯಿ? ಅರ್ಚಕರು ಹೇಗೆ ನಿನಗೆ ಪೂಜೆಯನ್ನು ಮಾಡಬೇಕು ಎಂದು ಹೇಳುತ್ತಾ ದುಃಖಿಸುತ್ತಾನೆ. ತಾಯಿ, ಇದಕ್ಕೆ ನೀನೇ ಒಂದು ದಾರಿಯನ್ನು ಮಾಡಿಕೊಡು ಎಂದು ತಾಯಿಯಲ್ಲಿ ಪ್ರಾರ್ಥಿಸುತ್ತಾನೆ. ನಂತರ ಮುಂದಿನ ದಿನ ನಡೆದ ವಿಷಯ ಕೇಳಿದ್ರೆ ನೀವೇ ಒಂದ್ಸಲಿ ಆಶ್ಚರ್ಯ ಪಡ್ತೀರ. ಮುಂದಿನ ದಿನ ಬೆಳಗ್ಗೆ ವಿಜಯದಶಮಿ. ಅರ್ಚಕರು ಬಾಗಿಲು ತೆರೆದು ನೋಡಿದಾಗ ಆ ವಿಗ್ರಹವು ಸ್ವಲ್ಪ ಹಿಂದಕ್ಕೆ ಸರಿದು ಹೋಗಿತ್ತು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಕ್ಕೆ ಒಳಗಾಗುತ್ತಾರೆ. ಇದು ತಾಯಿಯ ಪವಾಡವೇ ಎಂದು ತಾಯಿಯನ್ನು ಕೊಂಡಾಡುತ್ತಾರೆ. ಅಂದಿನಿಂದ ಅಲ್ಲಿನ ಜನರು ಪ್ರತಿದಿನವೂ ತಾಯಿಗೆ ಪೂಜಿಸುತ್ತಾ ಅವಳನ್ನು ಆರಾಧಿಸುತ್ತಾರೆ. ಇನ್ನು ಈ ದೇವಸ್ಥಾನವು ಎಲ್ಲಿ ಇದೆ ಎಂದು ನೋಡೋದಾದರೆ, ಈ ದೇವಸ್ಥಾನವು ನಮ್ಮ ಬೆಂಗಳೂರಿನ ಹಲ್ಸೂರು ಬಳಿ ಇದೆ. ಹಲ್ಸೂರು ಪೊಲೀಸ್ ಸ್ಟೇಷನ್ ಎದುರುಗಡೆ ಸೋಮೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಹಲ್ಸೂರು ಮಾರ್ಕೆಟ್ ಇದೆ. ಅಲ್ಲಿಯೇ ಈ ಕಾಳಿಕಾದೇವಿಯ ದೇವಾಲಯವಿದೆ. ಎಲ್ಲರೂ ಒಮ್ಮೆ ಹೋಗಿ ತಾಯಿಯ ಕೃಪೆಯನ್ನು ಪಡೆಯಿರಿ. ಇದು ಸಣ್ಣ ದೇವಸ್ಥಾನವಾದರೂ ಸಹ ಶಕ್ತಿಶಾಲಿಯಾದ ದೇವಸ್ಥಾನವಾಗಿದೆ. ಇನ್ನೂ ವಿಶೇಷ ಏನೆಂದರೆ, ಆ ವಿಗ್ರಹವು ಒಂದು ಚಿಕ್ಕ ವಿಗ್ರಹವಾಗಿ ಹೊರಬಂದಿತ್ತು. ಆದರೆ ಪ್ರಸ್ತುತ ಆ ವಿಗ್ರಹವು ಈಗ ಸುಮಾರು 3 ಅಡಿಗಿಂತ ಹೆಚ್ಚು ಎತ್ತರವಾಗಿ ಬೆಳೆದಿದೆ. ಇನ್ನೂ ವಿಶೇಷ ಏನೆಂದರೆ, ಈಗಲೂ ಸಹ ಆ ವಿಗ್ರಹವು ಹಾಗೆಯೇ ಬೆಳೆಯುತ್ತಿದೆ.
ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರೂ ಸಹ ತಾಯಿಯ ದರ್ಶನವನ್ನು ಪಡೆಯಲಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ನಲ್ಲಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಲೆಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಆನ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.